ಚಾರ್ಲ್ಸ್ ಕರ್ಕ್, ದ ಮ್ಯಾನ್ ವಿತ್ ದ ವಿಷನ್. ದೇವರ ದರ್ಶನವುಳ್ಳಂಥ ಒಬ್ಬ ವ್ಯಕ್ತಿ. ಚಾರ್ಲ್ಸ್ ಕರ್ಕ್, ದ ಮ್ಯಾನ್ ವಿತ್ ದ ವಿಷನ್. ದೇವರ ದರ್ಶನವುಳ್ಳಂಥ ಒಬ್ಬ ವ್ಯಕ್ತಿ, ದ ಸ್ಪಿರಿಟ್ ಫುಲ್ಡ್ ಮ್ಯಾನ್. 1993 ಅಕ್ಟೋಬರ್ 14 ಈ ಮನುಷ್ಯನ ಜನನ ಆಗ್ತದೆ. ಅಮೆರಿಕದ ನಾಗರಿಕನಾಗಿ ಅಮೆರಿಕ ದೇಶದಲ್ಲಿ ಆತನ ಜನನ ಆಗ್ತದೆ. ಆದರೆ 18 ವರ್ಷವನಾದಾಗ ಕರ್ತನ ದರ್ಶನ, ಅಮೆರಿಕದ ವಿಷಯದಲ್ಲಿರುವಂಥ ಭಾರ ಈತನ ಮೇಲೆ ಬರ್ತದೆ. ಅಮೆರಿಕ ದೇಶ ಒಂದು ಕ್ರೈಸ್ತ ದೇಶವಾಗಿದ್ದರೂ ಸಹ ಸೊದೋಮ್ ಗೋಮರ ರೀತಿಯಲ್ಲಿ ಪಾಪಮಯವಾದ ತುಂಬಿದಂಥ ಒಂದು ದೇಶ. ಅಲ್ಲಿರುವಂಥ ಪಾಪಗಳನ್ನು ನೋಡಿದಂಥ ಚಾರ್ಲ್ಸ್ ಕರ್ಕ್ ದೇವರ ಒಟ್ಟಿಗೆ ಮಾತನಾಡ್ತಾರೆ. ಹೇಗಾದರೂ ಮಾಡಿ ನಾಶವಾಗುವ ಜನರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವಂಥ ಒಂದು ಭಾರದಿಂದ ಈತನು ಒಬ್ಬ ಇವ್ಯಾಂಜಲಿಸ್ಟ್ ಆಗಿ, ಒಬ್ಬ ಬೋಧಕನಾಗಿ, ಅದೇ ರೀತಿಯಾಗಿ ಒಬ್ಬ ಪ್ರತಿಪಾದಕನಾಗಿ, ಡಿಬೇಟ್ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿ ಈತನು 18 ವರ್ಷದ ಪ್ರಾಯದಲ್ಲಿರುವಾಗಲೇ ಟರ್ನಿಂಗ್ ಪಾಯಿಂಟ್ ಆಫ್ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ ಯೂನಿವರ್ಸಿಟಿಗಳಲ್ಲಿ, ಕಾಲೇಜುಗಳಲ್ಲಿರುವಂಥ ವಿದ್ಯಾರ್ಥಿಗಳ ಜೊತೆಗೆ ಹೋಗಿ ನೇರವಾಗಿ ಅವರೊಟ್ಟಿಗೆ ಸಂಭಾಷಣೆಗಳನ್ನು ಹೋಗಿ ಅವರೊಟ್ಟಿಗೆ ಪ್ರತಿಪಾದನೆಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಸತ್ಯವನ್ನು ತಿಳಿಸಲಿಕ್ಕೆ ಪ್ರಾರಂಭಿಸ್ತಾನೆ. ದೇವರ ಮಾರ್ಗವನ್ನು ಬೋಧಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಪಾಪ ಅಂದರೆ ಏನೆಂಬುದಾಗಿ ತಿಳಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಈತನ ಒಂದು ಸಂದೇಶದ ಮೂಲಕ, ಈತನ ಒಂದು ಸಂಭಾಷಣೆ ಮೂಲಕ ಅನೇಕರ ಆತ್ಮಗಳು ದೇವರ ಕಡೆಗೆ ತಿರುಗಿಕೊಳ್ಳೋದನ್ನು ನಾವು ನೋಡ್ತೇವೆ ಪ್ರಿಯರೇ. ಕೇವಲ 31 ವರ್ಷ ಈತಂದು. ಕಳೆದ ಸೆಪ್ಟೆಂಬರ್ 10ನೇ ತಾರೀಕು 2025 ಯೂಟಾ ವ್ಯಾಲಿ ಯೂನಿವರ್ಸಿಟಿಯಲ್ಲಿ ಇದೇ ರೀತಿಯಾಗಿ ಆತನು ಮಾತನಾಡುವಾಗ ಕಮ್ ಬ್ಯಾಕ್ ಅಮೆರಿಕಾ ಎಂಬ ಒಂದು ಬ್ಯಾನರ್ ಒಟ್ಟಿಗೆ ಆತನು ವಿದ್ಯಾರ್ಥಿಗೊಟ್ಟಿಗೆ ಮಾತನಾಡುವಾಗ ಈತನ ಹತ್ಯೆ ಆಗ್ತದೆ, ಈತನ ಕೊಲೆ ಆಗ್ತದೆ ಪ್ರಿಯರೇ. ಕರ್ತನಿಗಾಗಿ ಓಡುವಂಥ ಒಂದು ವ್ಯಕ್ತಿ ಕೇವಲ 31 ವರ್ಷ ಪ್ರಾಯದಲ್ಲಿ ಆತನು ಸತ್ತು ಹೋಗ್ತಾನೆ. ಹಿ ಲಿವ್ಡ್ ಅ ಶಾರ್ಟ್ ಲೈಫ್, ಬಟ್ ಹಿ ಲಿವ್ಡ್ ಅ ಕಂಪ್ಲೀಟ್ ಲೈಫ್. ಈತನ ಜೀವಿತ ನೋಡುವಾಗ ನನಗೆ ಸ್ಟೀಫನ್ ನೆನಪಾಗ್ತದೆ. ಸ್ಟೀಫನ್ ಕೂಡ ಇದೇ ರೀತಿಯಾಗಿ ವಾಕ್ಯವನ್ನು ಹೇಳುವಾಗ, ಸತ್ಯವನ್ನು ಪ್ರಕಟಿಸುವಾಗ ಅವನ ಕೊಲೆ ಆಗ್ತದೆ. ಆದರೆ ಅವನು ಸತ್ತದ್ದು ಲೋಕದಲ್ಲಿ, ಆದರೆ ಪರಲೋಕದ ದೇವರು ಆತನನ್ನು ಸಿಂಹಾಸನದಿಂದಲೇ ಆತನ ಬರಮಾಡಿಕೊಳ್ಳೋದು ನಾವು ನೋಡ್ತೇವೆ. ಅದೇ ರೀತಿಯಾದಂಥ ಒಂದು ಸ್ಪಿರಿಟ್ಫುಲ್ ಮ್ಯಾನ್ ಈಸ್ ಚಾರ್ಲ್ಸ್ ಕರ್ಕ್. ಬೇರೆ ಈತನು ಅಮೆರಿಕದಲ್ಲಿ ನಡೆಯುವಂಥ 4 ವಿಷಯಗಳ ಒಂದು ವಿರೋಧದಲ್ಲಿ ಈತನು ಪ್ರತಿಪಾದನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಕಾರಣ ಇಷ್ಟೇ, ಈತನು 4 ಸಂಗತಿಗಳ ವಿರೋಧವಾಗಿ ಹೋರಾಡಿದ. ಆ 4 ಸಂಗತಿಗಳು ಯಾವ ಅಂತ ಹೇಳಿದ್ರೆ, ಅಮೆರಿಕದಲ್ಲಿ ನಡೀತಾ ಇರುವಂಥ ಚೈಲ್ಡ್ ಅಬೋರ್ಷನ್, ಎರಡನೇದಾಗಿ ಪ್ರೆಗ್ನೆನ್ಸಿ ಬಿಫೋರ್ ಮ್ಯಾರೇಜ್, ಮೂರನೇದಾಗಿ ನಾವು ನೋಡುವಾಗ LGBT ಎಂಬುದಾಗಿ. LGBT ಅನ್ನುವುದಾದರೆ ಲೆಸ್ಬಿಯನ್, ಗೇ, ಬಯೋಸೆಕ್ಸಲ್ ಆ್ಯಂಡ್ ಟ್ರಾನ್ಸ್ಜೆಂಡರ್. ದೆನ್ 4ನೇ ವಿಷಯ ಅನ್ನುವಾಗ ಸೈಟಾನಿಕ್ ಆಕ್ಟಿವಿಟೀಸ್ ಪ್ರಿಯರೇ. ಈ ಚೈಲ್ಡ್ ಅಬೋರ್ಷನ್ ಅನ್ನುವುದು ಅಮೆರಿಕದಲ್ಲಿ ಕಾಮನ್ ಆಗಿದೆ. ಅಲ್ಲಿ ಮದುವೆಗಿಂತ ಮುಂಚಿತವಾಗಿ ಯೌವನಸ್ಥರ ಹುಡುಗಿಯರು ಪ್ರೆಗ್ನೆಂಟ್ ಆಗ್ತಾರೆ. ಅವರಿಗೆ ಬೇಡವಾಗುವಾಗ ಅಲ್ಲಿ ಮದುವೆ ಆಗುವಂಥ ಯಾವುದೇ ರೀತಿಯಾದ ಕಲ್ಚರ್ಗಳಿಲ್ಲ. ಈಗ ಎಲ್ಲವೂ ಕೂಡ ನಾವು ನೋಡ್ತೇವೆ ಲಿವಿಂಗ್ ಟುಗೆದರ್, ಅಂದರೆ ಮದುವೆ ಆಗದೆ ಕೂಡ ಜೀವಿಸುವಂಥ ಒಂದು ಸಂಗತಿ ನಡೆದಿದೆ. ಅಲ್ಲಿ ಮದುವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆಗ್ತಾರೆ, ಆದರೆ ಆ ಮಗುವನ್ನು ಅವ್ರು ಹೇರುವುದಿಲ್ಲ, ಅದನ್ನು ಅಬೋರ್ಷನ್ ಮೂಲಕ ಕೊಲ್ತಾರೆ. ಬಟ್ ಇದು ದೇವರ ಒಂದು ವಿರೋಧವಾದ ಕಾರ್ಯ. ಇದರ ಬಗ್ಗೆ ಆತನು ಸತ್ಯವನ್ನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಇದಕ್ಕೆ ವಿರೋಧವಾಗಿ ಹೋರಾಡ್ತಾನೆ. ಅನೇಕ ಯೂನಿವರ್ಸಿಟಿಗಳಲ್ಲಿ, ಕಾಲೇಜಿರುವಂಥ ಸಹೋದರಿ ಜೊತೆಗೆ ಸಂಭಾಷಣೆ ಮಾಡಿ ಅವರಿಗೆ ಇದ್ರ ಮೂಲಕ ಅವರನ್ನ ದೇವರ ಕಡೆಗೆ ತಿರುಗಿಸುವಂಥ ಕಾರ್ಯವನ್ನು ಆತನು ಮಾಡಿದ ಪ್ರಿಯರೇ.
ಎಷ್ಟೋ ಜನರು ಮದುವೆಗಿಂತ ಮುಂಚೆ ವಿವಾಹಕ್ಕಿಂತ ಮುಂಚೆ ಅವರು ಗರ್ಭಿಣಿ ಆಗ್ತಾ ಇದ್ದಾರೆ. ಇದು ದೇವರಿಗೆ ವಿರೋಧ. ದೇವರು ಮದುವೆ ವಿಷಯದಲ್ಲಿ ಇರುವಂತಹ ಮಾನ್ಯತೆ ಬಗ್ಗೆ ತಿಳಿಸ್ಲಿಕ್ಕೆ ಪ್ರಾರಂಭಿಸ್ತಾನೆ. ಇದರಿಂದ ಎಷ್ಟೋ ನೂರಾರು ಯವನಸ್ಥರು ಹುಡುಗಿಯರು ಕರ್ತನ ಬಳಿಗೆ ತಿರುಗಿಕೊಳ್ಳುವುದನ್ನು ನಾವು ಕಾಣ್ತೇವೆ. ಅದೇ ರೀತಿಯಾಗಿ LGBT ಎಂಬುದಾಗಿ, ಲೆಸ್ಬಿಯನ್, ಗೇ, ಬಯೋಸೆಕ್ಸಲ್ ಅಂಡ್ ಟ್ರಾನ್ಸ್ಜೆಂಡರ್ ಎಂಬುದಾಗಿ ಇವತ್ತು ನಾವು ನೋಡ್ತೇವೆ. ಅಮೆರಿಕದಲ್ಲಿ ಲೆಸ್ಬಿಯನ್ ಅಂತ ಹೇಳಿದ್ರೆ ಸ್ತ್ರೀಯರೊಟ್ಟಿಗೆ ನಾವು ನೋಡುವಾಗ ಒಂದು ಸೆಕ್ಸ್ ಮಾಡುವಂಥ ಕಾರ್ಯಗಳು ಕಾಮನ್ ಆಗಿದೆ. ಇವತ್ತು ಗೇ ಅಂದರೆ ಲಿಂಗ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ. ಪುರುಷ ಆದಂಥವನು ಸ್ತ್ರೀ ಆಗ್ಲಿಕ್ಕೆ ಹೋಗ್ತಾ ಇದ್ದಾನೆ, ಸ್ತ್ರೀ ಆದಂಥವನು ಪುರುಷನಾಗ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇದಕ್ಕೆ ಎಲ್ಲದಕ್ಕೂ ಅಮೆರಿಕದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಪ್ರಿಯರೇ. ಬಯೋಸೆಕ್ಷುವಲ್ ಕೂಡ ನಡೀತಾ ಇದೆ, ಅದೇ ರೀತಿಯಾಗಿ ಟ್ರಾನ್ಸ್ಜೆಂಡರ್ ಕೂಡ ನಡೀತಾ ಇದೆ. ಸೊ ಅಲ್ಲಿ ಲಿಂಗ ಭೇದ ಇಲ್ಲ. ಹುಡುಗಿಯರನ್ನ ಮದುವೆ ಆಗ್ತಾ ಇದ್ದಾರೆ, ಹುಡುಗರನ್ನ ಮದುವೆ ಆಗ್ತಾರೆ. ಇದಕ್ಕೋಸ್ಕರ ಕಾನೂನನ್ನೇ ತಿದ್ದುಪಡಿ ಮಾಡಿದ್ದಾರೆ. ಇದಕ್ಕಾಗಿ ಅವರು ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ದೇವರಿಗೆ ವಿರೋಧವಾದ ಕಾರ್ಯ. ಇದಕ್ಕೆ ವಿರೋಧವಾಗಿ ಹೋರಾಡ್ತಾ ಅನೇಕರೊಟ್ಟಿಗೆ ಆತನು ಸಂಭಾಷಣೆ ಮಾಡಿ ಅನೇಕರಿಗೆ ದೇವರ ವಾಕ್ಯವನ್ನು, ಸತ್ಯವನ್ನು ತಿಳಿಸುವಂಥ ಕಾರ್ಯವನ್ನು ಮಾಡ್ತಿದ್ದ. ಅದೇ ರೀತಿಯಾಗಿ ಸೈಟಾನಿಕ್ ಆಕ್ಟಿವಿಟೀಸ್, ಸೈತಾನನ ಕಾರ್ಯಗಳು ಯಾವುದು, ಮೈಯಲ್ಲೆಲ್ಲ ಒಂದು ಟ್ಯಾಟೋ ಹಚ್ಕೊಳ್ಳುವಂಥದ್ದು, ಡ್ರಗ್ಸ್ ಕಡೆ ಅಡಿಕ್ಟ್ ಆಗುವಂಥದ್ದು, ಸೈಟಾನಿಕ್ ಮೇಕಪ್ಗಳನ್ನು ಮಾಡಿಕೊಳ್ಳುವಂಥದ್ದು, ಮುಖಗಳನ್ನು ವಕಾರಗಳನ್ನುಗೊಳಿಸುವಂಥದ್ದು ನಾವು ನೋಡ್ತೇವೆ. ಇವತ್ತು ಅನೇಕ ಗಂಡು ಮಕ್ಕಳು ಅದು ಮೂಗಿನಲ್ಲಿ, ಕಿವಿಯಲ್ಲಿ ರಿಂಗ್ಗಳನ್ನು ಹಾಕುವಂಥದ್ದು, ಅವುಗಳನ್ನು ವಿಕಾರಗೊಳಿಸುವಂಥ ಅಂದರೆ ಸೈಟಾನಿಕ್ ಮೇಕಪ್ಗಳನ್ನು ಮಾಡುವಂಥ ಕಾರ್ಯಗಳು ಅಮೆರಿಕದಲ್ಲಿ ಕಾಮನ್ ಆಗಿದೆ. ಇದಕ್ಕೆ ವಿರೋಧವಾಗಿ ಆತನು ಹೋರಾಡಿದ ಪ್ರಿಯರೇ. ಆದರೆ ಈತನು 18 ವರ್ಷದಿಂದ ಇರುವಾಗಲೇ ತನ್ನ ಸೇವೆಯನ್ನು ಪ್ರಾರಂಭಿಸಿ 31 ವರ್ಷ ಪ್ರಿಯರೇ, ಕೇವಲ 13 ವರ್ಷ ಈತನು ಈ ಸೇವೆಯನ್ನು ಮಾಡಿದ. ಆದರೆ ಸಾವಿರಾರು ಜನರ ಆತ್ಮಗಳನ್ನು ಆತನು ದೇವರ ಕಡೆಗೆ ತಿರುಗಿಸಿದ. ಈತನು ಸ್ವಲ್ಪ ಸಮಯ ಬದುಕಿದ ಪ್ರಿಯರೇ, ಆದರೆ ಕರ್ತನಿಗೆ ಇಷ್ಟವಾಗುವ ಜೀವಿತ ಆತನು ಜೀವಿಸಿದ. ಈತನ ಜೀವಿತದ ಮೂಲಕ ನಾವು ಕೂಡ ಇವತ್ತು ತಿಳ್ಕೊಳ್ಬೇಕಾಗಿದ್ದೇನೆಂದರೆ, ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ಆಗುವ ಹಾಗೆ, ಜನರುಗಳ ಹೃದಯಗಳನ್ನ ಪರಿವರ್ತನೆ ಮಾಡುವ ಹಾಗೆ, ಕಳೆದು ಹೋದಂಥ ಜನರನ್ನ ದೇವರ ಬಳಿಗೆ ಸೇರಿಸುವ ಹಾಗೆ ಇವತ್ತು ನಾವು ಜೀವಿತವನ್ನು ಜೀವಿಸಬೇಕು. ಸೊ ಇವತ್ತು ಒಬ್ಬ ಚಾರ್ಲ್ಸ್ ಕರ್ಕ್ ಸತ್ತಿರ್ಬೋದು, ಆದರೆ ನಾನು ನಂಬ್ತೇನೆ ಅಮೆರಿಕದಲ್ಲಿ 100 ಚಾರ್ಲ್ಸ್ ಕರ್ಕ್ಗಳು ಎದ್ದೇಳಿದ್ದಾರೆ. ಕಳೆದ ವಾರದಲ್ಲಿ ಅವನ ಹೆಂಡತಿ ಕೂಡ ಆತನ ವಿಷಯದ ಒಂದು ಹಾಡು ಬರೆದು ಅವಳು ಹೇಳುವಂಥ ಒಂದೇ, ಚಾರ್ಲ್ಸ್ ಕರ್ಕ್, ನೀನು ಸತ್ತಿರ್ಬೋದು, ಆದರೆ ನಿನ್ನ ದರ್ಶನ ಸತ್ತಿಲ್ಲ. ನಿನ್ನ ದರ್ಶನವನ್ನು ನಾನು ಮುಂದುವರಿಸ್ತೇನೆ. ಎಂಥದೇ ಸಮಸ್ಯೆ ಬರಲಿ, ಹೋರಾಟ ಬರಲಿ, ನೀನು ಹೋದ ಹೆಜ್ಜೆ ಜಾಡಿನಲ್ಲಿ ನಾನು ನಡೀತೇನೆ. ನೀನು ಪ್ರಾರಂಭ ಮಾಡಿದ ಸೇವೆಯನ್ನು ನಾನು ಮುಂದುವರಿಸ್ತೇನೆ ಎಂಬುದಾಗಿ ಅವಳು ಕೂಡ ಆ ಸೇವೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಪ್ರಿಯರೇ. ನಾನು ನಂಬ್ತೇನೆ ಬರುವಂಥ ದಿನಗಳಲ್ಲಿ ಅಮೆರಿಕ ದೊಡ್ಡ ಪರಿವರ್ತನೆಗೊಳ್ಳಲಿಕ್ಕಿದೆ. ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಕೂಡ ಒಂದು ಮಾತು ಹೇಳ್ತಾರೆ, ಒಂದು ವೇಳೆ 10 ವರ್ಷ ಚಾರ್ಲ್ಸ್ ಕರ್ಕ್ ಬದುಕಿದ್ರೆ ಅಮೆರಿಕದ ಸ್ಥಿತಿ ಬದಲಾಗ್ತಿತ್ತು. ಅವನು ಹೇಳ್ತಾನೆ, ಮುಂದಿನ 10 ವರ್ಷ ಅವನು ಬದುಕಿದ್ರೆ ನೆಕ್ಸ್ಟ್ ಪ್ರೆಸಿಡೆಂಟ್ ಅವನು ಆಗ್ತಿದ್ದ ಎಂಬುದಾಗಿ. ಇಷ್ಟು ಪ್ರಖ್ಯಾತಿಗೊಂಡಂಥ ಒಬ್ಬ ವ್ಯಕ್ತಿ, ದೇವರಿಗಾಗಿ ಜೀವಿಸಿದಂಥ ವ್ಯಕ್ತಿ. ಆದರೆ ಸೈತಾನನು ಈತನ ಮೇಲೆ ಭಯಂಕರವಾದ ಕೋಪ ಇತ್ತು. ಅದು ಆತನ ಸತ್ವದ ಪ್ರಿಯರೇ. ನಾನು ನಂಬ್ತೇನೆ ಒಬ್ಬ ಚಾರ್ಲ್ಸ್ ಕರ್ಕ್ ಸತ್ತಿರ್ಬೋದು, 106 ಚಾರ್ಲ್ಸ್ ಕರ್ಕ್ಗಳು ಅಂತ ಹೇಳ್ತಾರೆ. ಯೇಸು ನಾಮದಲ್ಲಿ ಆಮೆನ್.